ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಮ್ಮೂರಲ್ಲಿದ್ದೀವಿ. ನಮ್ಮೂರು ಬೆಟ್ಟದ ಮೇಲಿದ್ದೀವಿ. ಸೊ ಈ ದೇವಸ್ಥಾನದ ಹೆಸರು ಬೆಟ್ಟದರ್ಸಮ್ಮ ಅಂತ. ಒಂದು ವಾರದಿಂದ ಆಲ್ಮೋಸ್ಟ್ ಜಾತ್ರೆ ಆಗ್ತಾಯಿತ್ತು. ನಿನ್ನೆ ಮತ್ತು ಇವತ್ತು ಲಾಸ್ಟು. ಸೊ ನಿನ್ನೆ ಬಂದ್ವಿ. ನಿನ್ನೆ ಬರೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ನನ್ನ ತಮ್ಮಂದು ಎಕ್ಸಾಮ್ ಇತ್ತು ಅಂತ ಒಂದು ಎಕ್ಸಾಮ್ ಮುಗಿಸ್ಕೊಂಡು ನಿನ್ನೆ ಮಧ್ಯಾಹ್ನ ಬಂದ್ವಿ. ನಿನ್ನೆ ಮಧ್ಯಾಹ್ನದ್ದು ನಾನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಮತ್ತು ಇವತ್ತು ನಾವು ಏನೇನು ಮಾಡ್ತೀವಿ ದೇವಸ್ಥಾನದ ಒಳಗಡೆ, ಆ್ಯಕ್ಚುಲಿ ಇವತ್ತೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಒಳಗಡೆ ಹೋಗೋಕ್ಕಾಗಲ್ಲ. ಅದಕ್ಕೆ ಅವರು ಆಚೆ ನಮ್ಮ ಚಿಕ್ಕಮ್ಮ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದಾರೆ. ಸೊ ಇಲ್ಲಿ ಬನ್ನಿ, ನಿಮಗೆ ಬಸವ ತೋರಿಸ್ತೀನಿ, ಚೆನ್ನಾಗಿದೆ. ಬೆಟ್ಟದರ್ಸಮ್ಮ ದೇವಸ್ಥಾನ ಅಂತ ತುಂಬ ದೊಡ್ಡ ಜಾತ್ರೆ. ಆ್ಯಕ್ಚುಲಿ 7 ಊರು ಸೇರಿ ಹಬ್ಬ ಮಾಡುತ್ತೆ. ಇದು ಅಷ್ಟು ದೊಡ್ಡ ಜಾತ್ರೆ. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೋಗೋಕ್ಕಾಗಲಿಲ್ಲ. ಸೊ ನಿನ್ನೆ ಬಂದಿದ್ದರೆ ಚೆನ್ನಾಗಿ ಸಿಕ್ತಿತ್ತು. ಬಟ್ ನಿನ್ನೆ ತುಂಬ ಜನ ಇದ್ದರು. ನಾವು ಒಳಗಡೆ ತನಕ ಹೋಗಿ ವಿಡಿಯೋ ಮಾಡೋಕ್ಕಂತೆ ಮತ್ತೆ ಆಚೆ ಬಂದ್ವಿ. ಇಲ್ಲಿ ಬಸವ ಇದ್ದಾನೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಬಸವ ಇದೆ. ಆ್ಯಕ್ಚುಲಿ ನೆನ್ನೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೆನ್ನೆ ಸ್ವಲ್ಪ ಮಾತ್ರ ಇದೆ. ಬಟ್ ಆದರೆ ನಾನು ತುಂಬ ಚಿಕ್ಕ ವಯಸ್ಸಿಂದಲೂ ತುಂಬ ವರ್ಷದಿಂದ ಮಾಡ್ತಿದ್ದಾರೆ ಹಬ್ಬನ. ನಾನು ಚಿಕ್ಕ ವಯಸ್ಸಿಂದನೂ ಬರ್ತಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಸವ. ನಿನ್ನೆ ಇಲ್ಲೆಲ್ಲ ಜನ ಎಲ್ಲ ತುಂಬಿ ತುಳ್ಕಾಡ್ತಿದ್ರು ಗೈಸ್. ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಇವತ್ತು ನೋಡಿ ಎಷ್ಟು ಫ್ರೀಯಾಗಿದೆ ನೋಡಿ. ನಿನ್ನೆ ಕುಡ್ದಿರೋದು ತಿಂದಿರೋದು ಇಲ್ಲಿ. ಮತ್ತು ಇನ್ನೊಂದೇನು ಗೊತ್ತಾ, ಇಲ್ಲಿ ಮತ್ತು ಇನ್ನೊಂದೇನು ಅಂತ ಅಂದರೆ ನಿನ್ನೆ ಹಬ್ಬ ಇತ್ತು ಅಲ್ವಾ. ಸೊ ನಿನ್ನೆ ಹಬ್ಬ ಇರೋದ್ರಿಂದ ಎಲ್ಲ ತಿನ್ನೋ ಐಟಮ್ಸ್ ಎಲ್ಲ ಫ್ರೀ ಇತ್ತು ಗೈಸ್. ಐಸ್ ಕ್ರೀಮು ಮತ್ತು ಅದು ಆಟ ಸಾಮಾನು ಬಿಟ್ಟು ಇನ್ನು ಪ್ರತಿಯೊಂದು ಫ್ರೀ ಇತ್ತು. ಕಲ್ಲಂಗಡಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಪಾನಕ, ಮಜ್ಜಿಗೆ, ಕೋಸಂಬರಿ ಮತ್ತು ಊಟ ಎಲ್ಲ ಫ್ರೀ ಇತ್ತು ಗೈಸ್. ನಿನ್ನೆ ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಮಾಡ್ಕೊಂಬಂದಿರ್ತಾರಲ್ಲ. ಸೊ ಅದಕ್ಕೆ ಇಡೀ 7 ಊರಿಗೆ ಹಂಚೋಷ್ಟು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ತೊಗೊಂಬಂದಿದ್ರು ನೋಡಿ. ಇವತ್ತೆಲ್ಲ ಹೆಂಗೆ ಖಾಲಿ ಹೊಡಿತಾ ಇದೆ ಇವತ್ತು. ಇದು ಎಷ್ಟು ದೊಡ್ಡ ಮರ ಇದೆ ನೋಡಿ, ಪೂರ್ತಿ ತೋರಿಸಿ. ಇದು ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದನೂ ಬರ್ತಿದ್ದೀನಲ್ಲ, ಇದು ಮರ ಎಲ್ಲ ಹಿಂಗೆ ಇದೆ. ಆದರೆ ಕೊಂಬೆಗಳು ಮಾತ್ರ ಸ್ವಲ್ಪ ಜಾಸ್ತಿ ಬೆಳೆದಿದೆ. ಬಟ್ ಏನೋ ಒಂಥರ ಖುಷಿ ಅಲ್ವಾ ಗೈಸ್, ಈ ಥರ ನೇಚರು ಊರಿಗೆ ಬಂದಾಗ ಗ್ರೀನರಿ ನೋಡಿ, ಆ ಸೀನರಿ ವಾವ್ ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ನಾವು ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಬೇರೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅಂದರೆ ಇದು ಶನಿ ಮಹಾತ್ಮನ ದೇವಸ್ಥಾನ, ಯಾವಾಗಲೂ ತೆಗ್ದಿರಲ್ಲ. ಬಟ್ ಇಲ್ಲಿ ಕೆರೆ ಇದೆ. ಸೊ ಆ ಕೆರೆನ ತೋರಿಸ್ಕೊಂಡು ನಿಮಗೆ ಇಲ್ಲಿ ಏನು ಮಾಡ್ತಿದ್ದೀರಿ ನಮ್ಮ ಫ್ಯಾಮಿಲಿ ಎಲ್ಲ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲೋಡಿ ಎಲ್ಲರೂ ಸ್ನ್ಯಾಕ್ಸ್ ಟೈಮು ಅಂದ್ಬಿಟ್ಟು ಫ್ರೂಟ್ಸ್ ತಿಂತಾಯಿದ್ದಾರೆ. ಇಲ್ಲೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾರೆ. ಇವರಿಬ್ಬರು ಆಟ ಆಡ್ತಿದ್ದಾರೆ ಅಲ್ಲಿ, ಅವರಿಬ್ಬರು ಫ್ರೂಟ್ಸ್ ತಿಂತಿದ್ದಾರೆ. ನಮ್ಮ ಭಾವ ರೀಲ್ಸ್ ಮಾಡ್ತಿದ್ದಾರೆ. ನನ್ನ ತಮ್ಮ ಹುಷಾರಿಲ್ಲ, ಒಳಗಡೆ ಮಲಗಿದ್ದಾನೆ. ಹಾಯ್ ಮಾಡಿ ಎಲ್ಲರೂ. ಭಾವ ನೋಡೋಣ ಬನ್ನಿ ಎಲ್ಲರೂ ಏನು ಮಾತಾಡ್ತಾರೆ ಅಂತ. ತಗೊಳ್ಳಿ ಭಾವ. ಊರು ಸೇರಿ ಮಾಡೋದು ಇದು ತುಂಬ ಸಖತ್ತ ಮಾಡ್ತಾರೆ. ಗುಂಡಾಪುರ ಜಾತ್ರೆ ಅಂದರೆ ತುಂಬ ಫೇಮಸ್ಸು. ಯಾಕಂದರೆ ನೋಡಿರ್ಬೋದು ನೀವು. ಯಾಕೆ ಎಲ್ಲಿ ಅಂದರೆ ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ಗುಂಡಾಪುರ ಅಂದರೆ ನಮ್ಮ ಅಕ್ಕಪಕ್ಕ ಊರೇ ಬಿಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಬ್ಬ. ಆದರೂ ಇವತ್ತು ಮಟನ್ ಊಟ ತುಂಬ ಚೆನ್ನಾಗಿತ್ತು. ನಿನ್ನೆ ಜಾತ್ರೆ, ಇವತ್ತು ಜಾತ್ರೆನೇ ಸಕ್ಕತ್ತಾಗಿದೆ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಬರಬೇಕು, ನೀವೆಲ್ಲ ಬರಬೇಕು, ನೋಡಬೇಕು ಫ್ರೆಂಡ್ಸ್, ಬಂದು ನೋಡಿ. ಆಯಿತು. ಇವಾಗ ನಮ್ಮ ಅಪ್ಪ ಅವ್ರು ಮಾತಾಡ್ತಾರೆ. ಏನು ಮಾತಾಡ್ತಾರೆ ನೋಡೋಣ ಗೈಸ್. ಹಾಯ್ ಫ್ರೆಂಡ್ಸ್, ನಾವು ನಿನ್ನೆ ಬಂದು ಮಧ್ಯಾಹ್ನ ಇಲ್ಲಿಗೆ ಊರಿಗೆ. ತುಂಬ ಚೆನ್ನಾಗಿತ್ತು. ಬೆಟ್ಟದರ್ಸಮ್ಮ ಅಂತ ಟೆಂಪಲ್ ಇದೆ ಇಲ್ಲೇ ಗುಂಡಾಪುರದಲ್ಲಿ. ಮೇಲ್ಗಡೆ ಟೆಂಪಲ್ಗೆ ಹೋಗಿದ್ದು. ಮತ್ತು ಸಂಜೆ ಕೆಳಗಡೆ ಬಂದು, ಕೆಳಗಡೆ ಕರಗದ ಮನೆ ಅಂತ ಇದೆ, ಅಲ್ಲೂ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲೂ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಮತ್ತು ಅಲ್ಲಿಂದ ಮನೆಗೆ ಹೋದು. ಮನೇಲಿ ಮಾಮೂಲಿ ಹಬ್ಬದ ಸಂದರ್ಭ ಎಂಜಾಯ್ಮೆಂಟ್ ಮಾಡ್ಕೊಂಡು ಎಲ್ಲ ತುಂಬ ಚೆನ್ನಾಗಾಯಿತು ಹಬ್ಬ ಎಲ್ಲ. ನೀವು ಒಂದು ಸಲ ಬನ್ನಿ, ಎಂಜಾಯ್ ಮಾಡಿ, ನೀವು ನೋಡಿ ಗೊತ್ತಾಗುತ್ತೆ. ಒಂದು ಸೆಕೆಂಡು ಸರ್ ಬನ್ನಿ. ಇವರು ಶೇಖರ್ ಅವರು ಅಂತ ನಮ್ಮ ರಿಲೇಷನ್ನು. ಆ್ಯಕ್ಚುಲಿ ಊರಲ್ಲೆಲ್ಲ ಮೇಂಟೈನ್ ಚೆನ್ನಾಗಿ ಮಾಡ್ತಿದ್ರು, ಅದು ಇವರೇ ಮಾಡ್ತಿದ್ರು. ಹಬ್ಬ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರಿ ಇವರು. ಇವರಿಂದ ಒಳ್ಳೆ ಎಂಜಾಯ್ಮೆಂಟ್ ಸಿಕ್ತು ನಮಗೆ. ನೆನ್ನೆಯಿಂದ ಚೆನ್ನಾಗಿ ಮಾಡಿದ್ದೀವಿ ಎಂಜಾಯ್ಮೆಂಟು. ಇನ್ನೇನು ಬೆಳಗ್ಗೆ ಹೋಗ್ತೀವಿ ನಾವು ಅಷ್ಟೇ. ಥ್ಯಾಂಕ್ ಯು.
ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ಊರಿಗೆ ಬಂದಿದ್ವಿ, ನಿನ್ನೆ ಬಂದ್ವಿ ಆ್ಯಕ್ಚುಲಿ ಊರಿಗೆ. ಇಲ್ಲಿ ಗುಂಡಾಪುರ ಜಾತ್ರೆ ಅಂತ ಆಗುತ್ತೆ. ಸೊ 7 ಹಳ್ಳಿಯವರು ಸೇರಿಕೊಂಡು ಜಾತ್ರೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಇಯರ್ಲಿ ಒನ್ಸ್ ಇದಕ್ಕೆ ಮಿಸ್ಸೇ ಮಾಡಲ್ಲ. ಇದು ಮತ್ತು ಇನ್ನೊಂದು ಕಬ್ಬಳಮ್ಮನ ಜಾತ್ರೆ ಅಂತ ಆಗುತ್ತೆ, ಅದು ಶಿವರಾತ್ರಿ ಹಬ್ಬದ ದಿನ ಬರುತ್ತೆ. ಅದಕ್ಕೆ ಇದಕ್ಕೆ ಎರಡಕ್ಕೂ ಮಿಸ್ ಮಾಡಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ವಾರದಿಂದ ನಡೀತಿರುತ್ತೆ, ಆದರೂ 2 ದಿನ ತುಂಬ ಸ್ಪೆಷಲ್ ಇರುತ್ತೆ. ಸೊ ನಾವು ಆ 2 ದಿನ ಬಂದು ಸಖತ್ ಎಂಜಾಯ್ ಮಾಡ್ತೀವಿ ಫ್ಯಾಮಿಲಿ ಜೊತೆ. ಬೆಂಗಳೂರು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಸೊ 2 ದಿನ ಬಂದು ರಿಲ್ಯಾಕ್ಸ್ ಮಾಡಿ ಹಳ್ಳಿ ವಾತಾವರಣ ಸೌದು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು. ಇವಾಗ ನಮ್ಮ ಪಾಪು ಮಾತಾಡ್ತಾಳೆ. ಏನು ಮಾತಾಡ್ತಾಳೆ ನೋಡೋಣ ಬನ್ನಿ ಗೈಸ್. ನನ್ನ ಹೆಸರು ಮಾನ್ವಿ. ಎಲ್ಲರಿಗೂ ನಮಸ್ತೆ. ಇವತ್ತು ಹೇಗಿದ್ದೀರಾ? ಊಟ ಮಾಡಿದ್ರೆ ಇವತ್ತು ಚೀಚಿ ತಿಂದ್ರಾ? ಇವತ್ತು ಹೋಗಿದ್ರಿ ಎಲ್ಲರೂ? ನಾವು ನಮ್ಮ ಊರಿಗೆ ಬಂದಿದ್ದೀವಿ. ಎಲ್ಲರೂ ಒಂದ್ಸಲ ನಮ್ಮ ಊರಿಗೆ ಬನ್ನಿ. ಜಾತ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಒಂದ್ಸಲ ಬಂದು ನೋಡಿ. ಓಕೆ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಎಲ್ಲರೂ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.